ನೀವು ಇಲ್ಲದೆ ಯಾರಾದರೂ ಸಂತೋಷವಾಗಿದ್ದರೆ ಅವರು ಸಂತೋಷವಾಗಿರಲಿ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಅವರ ಹಿಂದೆ ಓಡುವ ಮೂಲಕ ನಿಮ್ಮ ಸ್ವಾಭಿಮಾನವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಮೌನವಾಗಿರುವ ವ್ಯಕ್ತಿಯಲ್ಲಿ ಸತ್ಯ ಯಾವಾಗಲೂ ಕಂಡುಬರುತ್ತದೆ. ಸುಳ್ಳು ಹೇಳುವವರು ಯಾವಾಗಲೂ ಶಬ್ದ ಮಾಡುತ್ತಾರೆ. ಅದೃಷ್ಟವು ನಿಮಗೆ ಒಲವು ತೋರದಿದ್ದಾಗ ನಿಮ್ಮ ಕಠಿಣ ಪರಿಶ್ರಮವು ನಿಮ್ಮನ್ನು ಬೆಂಬಲಿಸುತ್ತದೆ ಎಂಬುದನ್ನು ನೆನಪಿಡಿ. ಸಮಯವು ಕೆಟ್ಟದಾಗಿರುವವರಿಗೆ ಸಹಾಯ ಮಾಡಿ, ಆದರೆ ಕೆಟ್ಟ ಉದ್ದೇಶ ಹೊಂದಿರುವವರಿಂದ ದೂರವಿರಿ. ಜೀವನವು ಚಿಕ್ಕದಲ್ಲ. ಜನರು ತಡವಾಗಿ ಬದುಕಲು ಪ್ರಾರಂಭಿಸುತ್ತಾರೆ. ಅವರು ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳುವ ಹೊತ್ತಿಗೆ ಹಿಂತಿರುಗುವ ಸಮಯ. ರಾತ್ರಿಯಲ್ಲಿ ಮಲಗಲು ಮತ್ತು ಯಾರು ಗಮನಿಸದೆ ಎಚ್ಚರಗೊಳ್ಳಲು ಅಳುವ ಕೌಶಲ್ಯವನ್ನು ಜೀವನವು ನಿಮಗೆ ಕಲಿಸುತ್ತದೆ. ಯಾರನ್ನಾದರೂ ತುಂಬಾ ಆಳವಾಗಿ ಪ್ರೀತಿಸಿ, ಅವರು ನೋವಿನಲ್ಲಿದ್ದಾಗ ಅವರು ಮೊದಲು ನಿಮ್ಮ ಬಗ್ಗೆ ಯೋಚಿಸುತ್ತಾರೆ. ಜೀವನವು ನನಗೆ ಸ್ನೇಹಿತರಾಗಲು ಅಥವಾ ಪ್ರೀತಿಸಲು ಕಲಿಸಿದೆ, ಆದರೆ ಯಾರಿಂದಲೂ ಏನನ್ನೂ ನಿರೀಕ್ಷಿಸಬೇಡಿ. ಆಗಾಗ್ಗೆ ಇತರರನ್ನು ಸಂತೋಷಪಡಿಸಲು ಪ್ರಯತ್ನಿಸುವವರ ಹೃದಯವು ಒಡೆಯುತ್ತದೆ. ನಿಮ್ಮ ಆಲೋಚನೆಗಳು ಸುಂದರವಾಗಿದ್ದರೆ ಎಲ್ಲವೂ ಉತ್ತಮವಾಗಿ ಕಾಣುತ್ತದೆ. ನಿಜವಾದ ಪ್ರೀತಿ ಕಾಯುತ್ತದೆ, ನಿಮ್ಮನ್ನು ಪರೀಕ್ಷಿಸುವುದಿಲ್ಲ. ಜನರು ವಿಚಿತ್ರ. ಅವರು ಪದಗಳನ್ನು ಹಿಡಿದಿಟ್ಟುಕೊಳ್ಳುತ್ತಾರೆ ಮತ್ತು ವ್ಯಕ್ತಿಯನ್ನು ಬಿಡುತ್ತಾರೆ. ಅಳುವುದು ನೋವನ್ನು ಕೊನೆಗೊಳಿಸುವುದಿಲ್ಲ, ಆದರೆ ಅದು ಹೃದಯಕ್ಕೆ ಸಾಂತ್ವನ ನೀಡುತ್ತದೆ. ಹಕ್ಕುಗಳು, ಪಾತ್ರ ಮತ್ತು ಗೌರವಕ್ಕೆ ಬಂದಾಗ ಅಹಂ ಅಗತ್ಯ. ಜೀವನವು ಸರಿಯಾದ ಹಾದಿಯಲ್ಲಿದ್ದಾಗ ಎಲ್ಲರೂ ನಿಮ್ಮೊಂದಿಗೆ ಇರುತ್ತಾರೆ, ಆದರೆ ರಸ್ತೆಯು ಒರಟಾಗಿದ್ದಾಗ ಯಾರೂ ನಿಮ್ಮ ಬೆಂಬಲಕ್ಕೆ ನಿಲ್ಲುವುದಿಲ್ಲ. ಅನೇಕರು ನಿಮ್ಮನ್ನು ಪ್ರೀತಿಸುತ್ತಾರೆ, ಆದರೆ ಎಲ್ಲರೂ ಕಾಳಜಿ ವಹಿಸುವುದಿಲ್ಲ. ಸ್ನೇಹವು ಪ್ರೀತಿಗೆ ಕಾರಣವಾಗಬಹುದು, ಆದರೆ ಪ್ರೀತಿ ಎಂದಿಗೂ ಸ್ನೇಹಕ್ಕೆ ಕಾರಣವಾಗುವುದಿಲ್ಲ, ಏಕೆಂದರೆ ಔಷಧವು ಸಾವಿನ ಮೊದಲು ಕೆಲಸ ಮಾಡುತ್ತದೆ, ನಂತರ ಅಲ್ಲ. ಗೋಸುಂಬೆಗಳಂತೆ ಬದಲಾಗುವ ಜನರು ಎಂದಿಗೂ ನಿಷ್ಠರಾಗಿರುವುದಿಲ್ಲ. ನೀವು ಸತ್ತಾಗ ಎಲ್ಲರೂ ದುಃಖಿಸುತ್ತಾರೆ, ಆದರೆ ಯಾರೂ ನಿಮ್ಮ ಕಷ್ಟದಲ್ಲಿ ನಿಲ್ಲುವುದಿಲ್ಲ. ಸ್ವಲ್ಪ ಮಟ್ಟಿಗೆ ನೋವನ್ನು ಸಹಿಸಿಕೊಂಡ ನಂತರ ಒಬ್ಬ ವ್ಯಕ್ತಿಯು ಮೌನವಾಗುತ್ತಾನೆ, ಯಾರಿಂದಲೂ ಏನನ್ನೂ ದೂರುವುದಿಲ್ಲ ಅಥವಾ ನಿರೀಕ್ಷಿಸುವುದಿಲ್ಲ. ನಂಬಿಕೆಯನ್ನು ನಿರ್ಮಿಸಿದಾಗ ಅಪರಿಚಿತರು ಕುಟುಂಬವಾಗುತ್ತಾರೆ ಮತ್ತು ಅದು ಮುರಿದಾಗ ಕುಟುಂಬವು ಅಪರಿಚಿತರಾಗುತ್ತಾರೆ. ಪ್ರತಿಯೊಬ್ಬರೂ ಪದಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಆದರೆ ನನ್ನ ಮೌನವನ್ನು ಅರ್ಥ ಮಾಡಿಕೊಳ್ಳುವ ಯಾರಾದರೂ ನನಗೆ ಬೇಕು. ನೀವು ಜಗತ್ತಿನಲ್ಲಿ ಎಲ್ಲಿ ನೋಡಿದರೂ ನಿಮ್ಮೊಳಗೆ ಇಲ್ಲದಿದ್ದರೆ ಒಳ್ಳೆಯತನ ಮತ್ತು ಸತ್ಯವನ್ನು ನೀವು ಕಾಣುವುದಿಲ್ಲ. ಇವತ್ತಿನ ಕಹಿ ಸತ್ಯ ಏನೆಂದರೆ, ಜನರು ತಮ್ಮ ಚಾರಿತ್ರ್ಯವನ್ನು ಲೆಕ್ಕಿಸದೆ ಹಣವಿರುವವರಿಗೆ ಮಾತ್ರ ಬೆಲೆ ಕೊಡುತ್ತಾರೆ. ಚಿಂತೆ, ಸಾಲ ಮತ್ತು ಪ್ರೀತಿ ಸಂಭವಿಸುತ್ತದೆ, ಯಾರೂ ಅವುಗಳನ್ನು ಯೋಜಿಸುವುದಿಲ್ಲ. ದೇವರ ಮೇಲಿನ ಭರವಸೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಮತ್ತು ಪ್ರಪಂಚದ ಮೇಲೆ ನಿಮ್ಮ ಭರವಸೆಯನ್ನು ಎಂದಿಗೂ ಇರಿಸಬೇಡಿ. ನನಗೆ ಯಾರೋ ಹೆಚ್ಚು ಬೇಕಾದ ದಾರಿಗಳಲ್ಲಿ ನಾನು ಒಬ್ಬಂಟಿಯಾಗಿ ನಡೆದಿದ್ದೇನೆ. ನಿಮ್ಮ ಜೀವನದಿಂದ ಎಂದಿಗೂ ನಿರುತ್ಸಾಹಗೊಳ್ಳಬೇಡಿ, ಏಕೆಂದರೆ ನಾಳೆ ಏನನ್ನು ತರುತ್ತದೆ ಎಂದು ನಿಮಗೆ ತಿಳಿದಿಲ್ಲ. ಸುಮ್ಮನೆ ಕೈ ಹಿಡಿದರೆ ಸಾಲದು, ನೀವು ಅದನ್ನು ಶಾಶ್ವತವಾಗಿ ಹಿಡಿದಿಟ್ಟುಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅವರು ನಿಮಗೆ ನೀಡುವಷ್ಟು ಜಾಗವನ್ನು ನೀಡಿ, ಇಲ್ಲದಿದ್ದರೆ ನೀವೇ ಅಳುತ್ತೀರಿ ಅಥವಾ ಅವರನ್ನು ಅಳುವಂತೆ ಮಾಡಿ. ನಮ್ಮ ದೌರ್ಬಲ್ಯಗಳನ್ನು ಹಂಚಿಕೊಳ್ಳುವ ಮೂಲಕ ನಾವು ನಮ್ಮದೇ ಆದ ನಾಟಕವನ್ನು ರಚಿಸುತ್ತೇವೆ. ಪ್ರತಿಯೊಬ್ಬರೂ ಹೊಗಳಿಕೆಯನ್ನು ಬಯಸುತ್ತಾರೆ, ಆದರೆ ಈ ಆಸೆ ನಿಮ್ಮ ಅಂತ್ಯಕ್ರಿಯೆಯ ದಿನದಂದು ಮಾತ್ರ ಈಡೇರುತ್ತದೆ. ಯಾರೋ ಕೇಳಿದರು, ವಯಸ್ಸಿಗೂ ಜೀವನಕ್ಕೂ ಏನು ವ್ಯತ್ಯಾಸ? ನಾನು ಹೇಳಿದ್ದೇನೆ, ಪ್ರೀತಿಪಾತ್ರರಿಲ್ಲದ ಸಮಯ ವಯಸ್ಸು ಮತ್ತು ಪ್ರೀತಿಪಾತ್ರರ ಜೊತೆ ಕಳೆಯುವ ಸಮಯ ಜೀವನ. ಸಂಬಂಧಗಳು ಮುರಿಯಲು ತಪ್ಪುಗಳ ಅಗತ್ಯವಿಲ್ಲ. ಸ್ವಾರ್ಥವು ಈಡೇರಿದ ನಂತರ ಅವು ಮುರಿಯುತ್ತವೆ.
ಜೀವನದಲ್ಲಿ ಅತ್ಯಂತ ಕಷ್ಟಕರವಾದ ಕೆಲಸವೆಂದರೆ ಜನರನ್ನು ಅರ್ಥ ಮಾಡಿಕೊಳ್ಳುವುದು. ಸಂಬಂಧವನ್ನು ಉಳಿಸಲು ನೀವು ಒಮ್ಮೆ ಬಾಗಿದರೆ ನೀವು ಯಾವಾಗಲೂ ಬಾಗುತ್ತೀರಿ ಎಂದು ಜನರು ಭಾವಿಸುತ್ತಾರೆ. ಯಾರಾದರೂ ಇತರರಿಂದ ದ್ರೋಹ ಮಾಡಿದಾಗ ಅವರು ಜಗಳವಾಡುತ್ತಾರೆ, ಆದರೆ ಪ್ರೀತಿಪಾತ್ರರಿಂದ ದ್ರೋಹ ಮಾಡಿದಾಗ ಅವರು ಮೌನವಾಗುತ್ತಾರೆ. ನಿಮ್ಮ ಮುಖಕ್ಕೆ ಸಿಹಿಯಾಗಿ ಮಾತನಾಡುವ ಆದರೆ ನಿಮ್ಮ ಬೆನ್ನಿನ ಹಿಂದೆ ವಸ್ತುಗಳನ್ನು ಹಾಳು ಮಾಡುವ ಸ್ನೇಹಿತರಿಂದ ದೂರವಿರಿ. ಸೇಡಿನ ಬದಲು ಬದಲಾವಣೆಯ ಬಗ್ಗೆ ಯೋಚಿಸುವವರು ಮಾತ್ರ ಎತ್ತರವನ್ನು ತಲುಪುತ್ತಾರೆ. ಒಳ್ಳೆಯ ಉದ್ದೇಶ ಮತ್ತು ಆಲೋಚನೆಗಳನ್ನು ಹೊಂದಿರುವವರು ಯಾವಾಗಲೂ ದೇವರಿಂದ ಯಾವುದಾದರೂ ರೂಪದಲ್ಲಿ ಸಹಾಯ ಮಾಡುತ್ತಾರೆ. ಯಾವುದೇ ಸಂದರ್ಭಗಳು ಇರಲಿ, ದೂರುಗಳಿಗಿಂತ ಕೃತಜ್ಞತೆ ಉತ್ತಮವಾಗಿದೆ. ಪ್ರಯತ್ನಿಸುವುದನ್ನು ಎಂದಿಗೂ ನಿಲ್ಲಿಸಬೇಡಿ, ಏಕೆಂದರೆ ನೀವು ಬಿಟ್ಟು ಹೋಗುವ ಅವಕಾಶಗಳ ಲಾಭವನ್ನು ಪಡೆಯಲು ಬೇರೊಬ್ಬರು ಸಿದ್ಧರಾಗಿದ್ದಾರೆ. ನಿಮ್ಮ ಮಾತಿಗೆ ಬೆಲೆ ಕೊಡದವರ ಮುಂದೆ ಮೌನವಾಗಿರುವುದು ಉತ್ತಮ. ಕೆಲವರು ತಿನ್ನುವುದನ್ನು ತುಂಬಾ ಇಷ್ಟಪಡುತ್ತಾರೆ, ಅವರು ಇತರರ ಸಂತೋಷವನ್ನು ಸಹ ತಿನ್ನುತ್ತಾರೆ. ಯಾರ ಸಂತೋಷವು ಇತರ ಇಚ್ಛೆಯ ಮೇಲೆ ಅವಲಂಬಿತವಾಗಿದೆಯೋ ಅವನು ಅತ್ಯಂತ ಬಡವನು. ಕೆಲವರು ಹೊರನೋಟಕ್ಕೆ ಸುಂದರವಾಗಿದ್ದರೂ ಒಳಗೂ ಅಷ್ಟೇ ವಿಷಕಾರಿ. ನೀವು ಬಡವರಾಗಿದ್ದರೆ ಯಾರೂ ಗಮನಿಸುವುದಿಲ್ಲ. ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಜನರು ನಗುತ್ತಾರೆ, ಆದರೆ ನೀವು ಯಶಸ್ವಿಯಾದಾಗ ಎಲ್ಲರೂ ನಿಮ್ಮನ್ನು ಅಸೂಯೆಪಡುತ್ತಾರೆ. ದಿನಗಳು ಕಳೆದಂತೆ ಕೆಲವರು ನನ್ನ ಹೃದಯದಲ್ಲಿ ತಮ್ಮ ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ. ನಾನು ಸ್ವಲ್ಪ ದಣಿದಿದ್ದೇನೆ ಮತ್ತು ಜೀವನವು ಸ್ವಲ್ಪ ಅಸಮಾಧಾನಗೊಂಡಿದೆ, ಆದರೆ ಇದು ದೈನಂದಿನ ವಿಷಯವಾಗಿದೆ. ಮೌನವಾಗಿರಿ, ಆದರೆ ಎಲ್ಲವನ್ನೂ ಗಮನಿಸುತ್ತಿರಿ. ಎಲ್ಲರನ್ನೂ ಗೌರವಿಸಿ, ಆದರೆ ನಿಮ್ಮನ್ನು ಎಂದಿಗೂ ಅವಮಾನಿಸಬೇಡಿ. ತಾಳ್ಮೆಯಿಂದಿರಿ. ಈ ತೊಂದರೆಯ ದಿನಗಳು ಹಾದು ಹೋಗುತ್ತವೆ ಮತ್ತು ನಿಮ್ಮನ್ನು ಅಪಹಾಸ್ಯ ಮಾಡುವವರು ಮೌನವಾಗುತ್ತಾರೆ. ಪ್ರತಿಯೊಬ್ಬರೂ ತಪ್ಪುಗಳನ್ನು ಮಾಡುತ್ತಾರೆ, ಆದರೆ ಯಾರಿಗೂ ತಪ್ಪು ಮಾಡುವುದಿಲ್ಲ. ಏಕಾಂತದಲ್ಲಿಯೂ ನನ್ನನ್ನು ಒಂಟಿಯಾಗಿ ಬಿಡದ ಏಕೈಕ ವಿಷಯವೆಂದರೆ ನೋವು. ಜೀವನದಲ್ಲಿ ಶಾರ್ಟ್ಕಟ್ಗಳಿಲ್ಲ. ದಿನವೂ ಸ್ವಲ್ಪ ಸ್ವಲ್ಪ ಮುಂದೆ ಸಾಗಿದರೆ ಯಶಸ್ಸು ಸಿಗುತ್ತದೆ. ನಿಮ್ಮ ಕನಸುಗಳು ಕೇವಲ ಕನಸುಗಳಾಗಿ ಉಳಿಯಲು ತುಂಬಾ ವಿಳಂಬ ಮಾಡಬೇಡಿ ಮತ್ತು ನಿಮ್ಮ ಇಡೀ ಜೀವನವು ಹಾದು ಹೋಗುತ್ತದೆ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.